ಸ್ನೇಹಿತರೆ ಎಲ್ರಿಗೂ ಬೆಳಗಿನ ಶುಭೋದಯ. ಮೋಡ ಹೆಂಗ್ ಮುಚ್ಕೊಂಡಿದೆ ಅಂತ ನೋಡ್ತಿರ್ಬೋದು. ಅಂದಂಗೆ ನನ್ನ ಹೆಸರು ಸುದರ್ಶನ್ ಸಂಚಾರಿ ಅಂತ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಅಲ್ಲಿ ನೋಡಿ ಅಲ್ಲ ನನ್ನ ಸೈಕಲ್ ಬಿದ್ದಿದೆಯಲ್ಲ, ಆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ರಾತ್ರಿ ಸರಿಗೆ ಮಳೆ ಹೊಡೆದಿದೆ. ಮಳೆ ಹೊಡೆದಿರೋ ಹೊಡೆತಕ್ಕೆ ನನ್ನ ಸ್ಲೀಪಿಂಗ್ ಬ್ಯಾಗ್ ನೋಡ್ತಿರ್ಬೋದು ಹೆಂಗೆ ನೆಂದೋಗಿದೆ ಅಂತ. ಇಲ್ಲಿ ನೋಡಿ 2 ದಿನ ಹತ್ರ ಸೇಮ್ 15 ಡಿಗ್ರಿದು ಈ ಎರಡೂ ನೆಂದೋಗ್ಬಿಟ್ಟಿದೆ. ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಮಲ್ಕೊಂಡಿದ್ದೀನಿ ಅಂದರೆ ನಡುಕೊಂತಾನೆ ಮಲ್ಕೊಂಡಿದ್ದೀನಿ. ಅಲ್ಲಿಗೂ ಪಾಪ ಅವರೊಂದು ರಗ್ ಕೊಟ್ಟಿದ್ರು, ನೋಡಿ ರಗ್ ಕೊಟ್ಟಿದ್ರು, ಅದನ್ನ ನೆಂದೋಗ್ಬಿಡ್ತು. ನನ್ನ ಟೆಂಟು ತುಂಬ ಹಾಳಾಗಿರೋ ಕಾರಣ ಹಿಂಗೆ ಆಗ್ತಿದೆ. ಎಲ್ಲ ಕಡೆಯಿಂದ ನೀರು ಸೋರ್ತಿದೆ ನನ್ನ ಟೆಂಟಲ್ಲಿ. ಅರ್ಜೆಂಟಾಗಿ ಹೊಸ ಟೆಂಟ್ ತೊಗೋಬೇಕು. ಅಲ್ಲ ಗುರು, ಇಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ಯಾ, ನೀನು ಮುಂಚೆ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಬರಬೇಕಲ್ವಾ ಅಂತ ಅಂದ್ಕೊಂಡ್ರೆ ಖಂಡಿತ ಸತ್ಯ. ನಾನು ನನ್ನ ಹತ್ರ ಇದ್ದಿದ್ದು ಪ್ಯಾಚ್ ಎಲ್ಲ ಹಾಕಿದೆ ಒಳಗಡೆ ನೀರು ಬರಬಾರ್ದು ಅಂತ. ಆದರೆ ಏನು ಮಾಡ್ತೀರಾ, ನಮ್ಮ ಆಲೋಚನೆಗಿಂತ ಮಿಗಿಲಾದ ಮಳೆ ಬಂದಿದೆ ರಾತ್ರಿ. ಇಲ್ಲೆಲ್ಲೂ ಕಾಣಿಸ್ತಿಲ್ಲ, ತೋರಿಸ್ತಿದ್ದೆ. ಈ ಟಾಪ್ ಎಲ್ಲ ಫುಲ್ಲು ಸ್ನೋಯಿಂದ ಕವರ್ ಆಗಿದೆ. ಇದ್ರದ್ದು ಅಷ್ಟೇ, ಟಾಪ್ ಎಲ್ಲ ಫುಲ್ ಸ್ನೋ ಕವರ್ ಆಗಿದೆ. ಅಷ್ಟು ಜೋರಾಗಿ ಮಳೆ ಬಂದಿದೆ. ಇನ್ನೊಂದೇನೆಂದರೆ, ಎಲ್ಲನೂ ಪರ್ಫೆಕ್ಟಾಗಿ ಇಟ್ಕೊಂಡು ನಮ್ಮ ಜರ್ನಿನ ಶುರು ಮಾಡಬೇಕು ಅಂತ ನಾವೇನಾದರೂ ಅಂದ್ಕೊಂಡ್ರೆ ನನ್ನ ವಿಷಯದಲ್ಲಿ ಅದು ಖಂಡಿತ ಆಗಲ್ಲ. ಯಾಕಂತಂದರೆ ಪ್ರತಿ ಸಲ ನಾನು ಪರ್ಫೆಕ್ಷನ್ ಬಗ್ಗೆ ಯೋಚನೆ ಮಾಡುವಾಗ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ನಾನು ಜರ್ನಿ ಶುರು ಮಾಡೋದಕ್ಕೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಏನಿರುತ್ತೋ ಅದನ್ನು ತಗೊಂಡು ಶುರು ಮಾಡ್ತೀನಿ. ಆನ್ ದಿ ವೇ ಬರೋ ಕಷ್ಟಗಳನ್ನೆಲ್ಲ ಈ ಥರ ಫೇಸ್ ಮಾಡ್ತೀನಿ. ಇನ್ನು ಲಾಸ್ಟ್ 2 ವೀಡಿಯೋ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಇಲ್ಲೊಂದಿಷ್ಟು ಜನ ಕುರಿಗಾಹಿಗಳ ಹತ್ರ ಉಳ್ಕೊಂಡಿದ್ದೆ. ಇಲ್ಲಿ ಹೊರಗೆ ಏನು ಕಾಣಿಸ್ತಿದೆಯಲ್ಲ, ಇದು ಅದೆರಡು ಸ್ಲೀಪಿಂಗ್ ಬ್ಯಾಗು, ಟೆಂಟು, ಆಲ್ಮೋಸ್ಟ್ ಎಲ್ಲ ನಂದೇ ಇದೆ. ಇಲ್ಲಿ ಬೆಳಗ್ಗೆನೆ ಅವರು ತಮ್ಮ ಕುರಿಗಳನ್ನ ಹೊಡ್ಕೊಂಡು ಕಾಡು ಕಡೆ ಹೋಗ್ತಿದ್ದಾರೆ. ಈ ಕುರಿ ಇದೆಯಲ್ಲ, ಇದು ಕರೆದ್ರೆ ಬರುತ್ತೆ ಅಂತ ಹತ್ರಕ್ಕೆ. ಯಾಕಂದರೆ ಅದಕ್ಕೆ ಮೊದಲಿಂದನೂ ಕೊಟ್ಟು ಅಭ್ಯಾಸ ಮಾಡಿಸೋರೆ. ಅಂದರೆ ರೊಟ್ಟಿ ಗಿಟ್ಟಿ ಎಲ್ಲ ಕೊಟ್ಟು ಅಭ್ಯಾಸ ಮಾಡಿಸೋರೆ. ಬೇರೆ ಯಾವ ಕುರಿನೂ ಕರೆದ್ರೆ ಹತ್ರಕ್ಕೆ ಬರಲ್ಲ. ಅದಕ್ಕೆ ಆ ಕುರಿ ಮೇಲೆ ನೋಡಿ ಬ್ಯಾಗ್ ಹಾಕೋರೆ, ಅದರಲ್ಲಿ ಅವ್ರದ್ದು ಊಟ ಎಲ್ಲ ಇದೆ. ಇವತ್ತು ನನ್ನ ಬೆಳಗಿನ ತಿಂಡಿ ಬೆಣ್ಣೆಯ ಜೊತೆಗೆ, ಈ ಬೆಣ್ಣೆ ತುಂಬ ಕುರಿ ಕೂದಲೇವಪ್ಪ. ಇದು ಪನ್ನೀರು, ಲೋಕಲ್ ಪನ್ನೀರ್ ಇದು. ಇದನ್ನು ಇವರೇ ಸ್ಥಳೀಯವಾಗಿ ಇಲ್ಲೇ ಮನೆಯಲ್ಲೇ ಮಾಡ್ತಾರೆ. 2 ನಿಮಿಷಕ್ಕೆ ಹಾಲನ್ನ ಕಾಯಿಸ್ಬಿಟ್ಟು ಅದ್ರ ಜೊತೆಗೆ ಮೊಸರು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಪನ್ನೀರ್ ಆಗೋಗ್ಬಿಡುತ್ತೆ. ನೋಡಿ, ಅದೆಲ್ಲ ಕರೆಕ್ಟಾಗಿ ಕರಗಲಿಕ್ಕೆ ಇದಕ್ಕೆ ನಮ್ಕಿನ್ ಚಾಯ್ ಹಾಕಿದ್ರು. ಹಾಂ, ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ತಾರಂತೆ ಇವಾಗ. इसके बाद इसको क्या करना है? ऐसे पीना है? इसको सत्तू लगा के फिर मिक्स करना है. ಸತ್ತು ಲಗಾಕೆ ಮಾಲ್ದಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಂತ ನೋಡ್ರಪ್ಪ. ಈ ಮಾಲ್ದಿ ಪೌಡ್ರನ್ನ ಇವರು ಸತ್ತು ಅಂತ ಕರೀತಾರಂತೆ. ಕಿತ್ನ ಲಗಾನೆ? ಓ ಸಮಜ್ಗೆ. ಇದೊಂಥರ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್. 2 ನಿಮಿಷಕ್ಕೆ ಮಾಡಿ ಬಿಸಿ ಹಾಕ್ತಾರೆ ಇದನ್ನ. हाँ, अब मतलब ನೋಡಿ, ಇವಾಗ ಇದಕ್ಕೆ ಸಕ್ಕರೆ ಹಾಕಿದ್ರು. ಇದೇ ನೋಡ್ರಪ್ಪ ಇವ್ರ ಬ್ರೇಕ್ಫಾಸ್ಟ್. ಅಭಿ ಲಗಾನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಿಂಗಾಗುತ್ತೆ. ಇದನ್ನು ತಿನ್ಬೇಕು ಇವಾಗ. ಮೊಸರನ್ನು ಹಾಕೋಬೋದಂತೆ. ಫಸ್ಟ್ ಇದು ಹಿಂಗೆ ತಿಂತೀನಿ, ಆಮೇಲೆ ಮೊಸರು ಹಾಕೋತೀನಿ. ಅಚ್ಚಾ ಚಲೆಗ. ಶಿಶ್ವಾರದ ಉಂಡೆ ಕೊಡ್ತಿರಲ್ಲ ಗುರು, ಸೇಮ್ ಅದೇ ಶಿಶ್ವಾರದ ಉಂಡೆ. ಇದನ್ನ ಸೈಡ್ ಮಾಡ್ಕೋಬೇಕಂತೆ, ಮೊಸರು ಹಾಕ್ತಾರಂತೆ. ಇಸ್ಕೋ ಕ್ಯಾ ಬೋಲ್ತಾರೆ? ಇದ್ರ ಹೆಸ್ರನ್ನ ಕೊಲಕ್ ಅಂತ ಕರೀತಾರಂತೆ. ಈ ಕೊಲಕ್ ನೋಡ್ರಿ ಇವಾಗ ತಿನ್ನೋಣ. ಶಿಶ್ವಾರದ ಉಂಡೆ ಜೊತೆಗೆ ಮೊಸರು ನೋಡ್ರಪ್ಪ. ಚೆನ್ನಾಗಿದೆ. ಮೊಸರು ಸಿಹಿದ್ರೆ ಬದುಕಣ್ರಿ. ಮೊಸರು ಏನಾರು ಉಳಿಯುತ್ತೆ ಅಂದ್ಕೊಳ್ಳಿ, ತಿನ್ನೋಕ್ಕಾಗಲ್ಲ, ತಲೆಲ್ಲ ಗಿರಗಿರ ಅಂದೋಗ್ಬಿಡುತ್ತೆ. ಆಮೇಲೆ ಹುಳಿ ಅಂದರೆ ನಮ್ಮ ಆಟ್ಲಿಂದು ಎಮ್ಮೆದು ಹುಳಿ ಬರ್ತದಲ್ಲ ಮೊಸರು, ಹಂಗಲ್ಲಪ್ಪ ಇದು. ಈ ಹುಳಿ ಬ್ರಹ್ಮಾಂಡ ಹುಳಿ, ತಡ್ಕೊಳಕ್ಕಾಗಲ್ಲ ಇದನ್ನ. ಇವಾಗ ಒಂದು ರೊಟ್ಟಿ ಬೆಣ್ಣೆ, ಇದಕ್ಕೊಂದು ಸ್ವಲ್ಪ ಮೆಣಸಿನ ಪುಡಿ ಉದುರಿಸ್ಕೊತೀನಿ. ನಮ್ಮ ಸ್ಟೈಲ್ ತೋರಿಸ್ತೀನಿ ಅವ್ರಿಗೆ ಹೆಂಗೆ ತಿನ್ನೋದು ಅಂತ. ಹೆಂಗೆ ಚಪಾತಿ ರೋಲ್ ರೆಡಿ ಮಾಡ್ತೀನಿ ನೋಡ್ರಿ ಇವಾಗ. ಪಕಣ್ಣೆ
अभी इसको ऐसे करना है, बाद में ಚೆನ್ನಾಗಿದೆ. ನಾನು ನನ್ನ ಥಿಂಗ್ಸ್ ಎಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೆ. ಅವ್ರು ನನಗೆ ಇದನ್ನು ಕೊಟ್ಟರು. ಇದು ಯಾಕದು ಚೀಸ್ ಅಂದರೆ ಯಾಕೆ ಮೊಸರಿಂದ ತೆಗ್ದಿರ್ತಾರೆ ಇದನ್ನ. ಇದು ಸ್ವೀಟ್ ಇದೆಯಂತೆ, ತುಂಬ ಚೆನ್ನಾಗಿರುತ್ತಂತೆ, ಎನರ್ಜಿ ಸಿಗುತ್ತೆ ಅಂತ ಕೊಟ್ಟವ್ರೆ. ಬ್ರೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಪ್ ಆನಾ ಉದರ್. ಇನ್ನೊಂದೇನೆಂದರೆ ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಸಾಕತ್ತು ಕಷ್ಟ ಆಗ್ತಿದೆಯಪ್ಪ ಇಲ್ಲಿ. ಅನ್ನಂಗೆ ಆಗ್ಬಿಟ್ಟೈತಿ, ಏನು ಮಾಡಬೇಕು ಗೊತ್ತಿಲ್ಲ, ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟೈತೆ ನನಗೆ. ನನ್ನ ಪ್ರಯಾಣ ಶುರುವಾಯಿತು. ಇದೇ ಥರ ಮಂಡ್ ರೋಡಲ್ಲಿ ಒಂದು 5-6 ಕಿಲೋಮೀಟ್ರ್ ಹೋಗಬೇಕು. ಫುಲ್ ಡೌನ್ ಇದೆ, ಪರವಾಗಿಲ್ಲ, ಮ್ಯಾನೇಜಬಲ್. ಪಕ್ಕದಲ್ಲಿ ನೋಡಿ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ. ಮೋರೆ ಪ್ಲೇನ್ಸ್ ಅಂತೂ ಮರೆಯೋಂಗಿಲ್ಲ ನಾನು, ಅಷ್ಟು ಸಖತ್ತಾಗಿದೆ ಇದು. ನೀವು ಇದನ್ನು ನೆಕ್ಸ್ಟ್ ಟೈಮ್ ನಾನು ಗ್ರೂಪ್ ಟ್ರಿಪ್ ಆರ್ಗನೈಸ್ ಮಾಡ್ತೀನಲ್ವ ಸೈಕ್ಲಿಂಗಿಗೆ, ಆವಾಗ ಬಂದು ಆನಂದಿಸ್ಬೋದು. ನಮ್ಮ ಕಡೆ ಥರ ಅಲ್ಲಪ್ಪ ಈ ಕುರಿಗಳು. ನಮ್ಮ ಕಡೆ ಗಾಡಿಗಳು ಬಂದರೂ ಕುರಿಗಳು ಸೈಡ್ಗೆ ಹೋಗಲ್ಲ. ಇಲ್ಲ ಅಷ್ಟು ದೂರ ಯಾರಾದರೂ ಹೊಸಬ್ರು ಬರ್ತಿದ್ದಂಕ್ಲೆ ಎದುರುಬಿಟ್ಟು ಸೈಡ್ಗೆ ಹೋಯ್ತವೆ. ನೋಡಿ ಹೆಂಗೆ ಓಡೋಯ್ತವೆ ಅಂತ. ಒಂದಿಷ್ಟು ಆ ಕಡೆ ಹೋದ್ರೆ ಒಂದಿಷ್ಟು ಈ ಕಡೆ ಓಡೋದು. ಭಯ್ಯ ಸಾರಿ ಯಾರ್. ಸ್ನೇಹಿತರೆ, ನಾವೀಗ ಮೇನ್ ರೋಡಿಗೆ ಬಂದ್ವಿ. ಇಲ್ಲಿಂದ 14 ಕಿಲೋಮೀಟ್ರ್ ಹೋಗಬೇಕು ನಾವು. 14 ಕಿಲೋಮೀಟ್ರ್ ಹೋಗಿದ್ರೆ ದೀರ್ಬ್ಲಿಂಗ್ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ನಮಗೆ ಇಂಟರ್ನೆಟ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ರೀಲ್ಸು, ಪೋಸ್ಟು, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಹಾಕಬೇಕು. ಹಂಗೆ ಬಲಗಡೆಗೆ ನೋಡಿ, ಎಕ್ಸಾಕ್ಟ್ಲಿ ಸೆಂಟ್ರಿಗೆ ಏನು ಬೆಳ್ಳಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಪರ್ವತ ತುಂಬ ಸ್ನೋ ಮುಚ್ಕೊಂಡಿರೋದು. ಇಲ್ಲಿ ನೋಡಿ ಹಿಂದೆ ಈ ಪರ್ವತ ಎಲ್ಲ ಸ್ನೋ ಮುಚ್ಕೊಂಡಿದೆ. ಜೋರಾಗಿ ಎದುರುಗಾಳಿ ಬರ್ತಿದೆ. ಡೌನಲ್ಲಿ ಕೂಡ ಸೈಕಲ್ ತುಳಿಯೋಕ್ಕಾಗ್ತಿಲ್ಲ. ಇದೇ ಟೈಮಲ್ಲಿ ಮಳೆ ಶುರುವಾಗಿ ಹಾಕ್ಲಾಕುವಂತಹ ಎಲ್ಲ ಸಾಧ್ಯತೆಗಳಿದೆ. ಮಳೆ ಏನಾರು ಶುರುವಾಯಿತು ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ನೇಹಿತರೆ, ನಾನಿವಾಗ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಗಂಟಲು ನೋವಾಗಿದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲ ನೋವಾಗ್ತಿದೆ. ಇಲ್ಲೆಲ್ಲ ನೋವಾಗ್ತಿದೆ. ಸೊ ಈ ಊರ ಹೆಸರು ದೆಬ್ರಿಂಗ್ ಅಂತ. ದೆಬ್ರಿಂಗಿಗೆ ಬಂದಿದ್ದೀನಿ. ಸಖತ್ ಬಾಡಿ ಪೇಯ್ನು ಮತ್ತು ಗಂಟಲೆಲ್ಲ ನೋವಾಗ್ತಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಪ್ಪ ಶಿವ. ಯಾವ್ದಾರು ಡಾಕ್ಟ್ರ್ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಒಂದು 2-3 ಜನ ಡಾಕ್ಟ್ರ್ ಇದ್ದಾರೆ. ಯಾರಿಗಾರು ಫೋನ್ ಮಾಡಿ ಒಪಿನಿಯನ್ ತೊಗೋತೀನಿ. ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋಷ್ಟು ಸುಸ್ತಾಗಿದೆ. ಈ ಭಾಗದಲ್ಲಿ ನೋಯ್ತಿದೆ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ದೆ. ಅವ್ರು ಒಂದೆರಡು ಸ್ಟೆರಾಯ್ಡ್ ಟ್ಯಾಬ್ಲೆಟ್ ರೆಕಮೆಂಡ್ ಮಾಡಿದರು. ಬಟ್ ಇಲ್ಲಿಂದ ಒಂದು 20 ಕಿಲೋಮೀಟ್ರು ಹಾಸ್ಪಿಟ್ಲ್ ಎಲ್ಲೂ ಇಲ್ಲ. ಪುಗಾವೇಲಿ ಕಡೆ ಹೋಗಬೇಕು. ನಾನು ಇವಾಗ ಯಾವುದಪ್ಪ ಇದು ಗೊತ್ತಿಲ್ಲ, ಯಾವುದೋ ಒಂದು ಊರಲ್ಲಿದ್ದೀನಿ. ಲೊಕೇಶನ್ ಹಾಕಿರ್ತೀನಿ. ಸೊ ಅಲ್ಲಿದ್ದೀನಿ. ನನಗೆ ಸ್ವಲ್ಪ ಉಸಿರಾಡೋದೆಲ್ಲ ಕರೆಕ್ಟಾಗಿ ನಡೀತಿದೆ, ಬಟ್ ಇಲ್ಲಿ ಸ್ವಲ್ಪ ನೋವಾಗ್ತಿದೆ. ನಾಳೆ ಡಾಕ್ಟ್ರಿಗೆ ಹೋಗಿ ತೋರಿಸ್ತೀನಿ. ಆದರೆ ಅಲ್ಲೇ ಅಡ್ಮಿಟ್ಟು ಆಗ್ತೀನಿ, ಗೊತ್ತಿಲ್ಲ ನನಗೆ. ಬಟ್ ಐ ಆಮ್ ಕಂಪ್ಲೀಟ್ಲಿ ಊಸ್ಟ್ ಅಂತ ಅಂದ್ಕೊಳ್ಳಿ, ಊಸ್ಟಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಸಿಗೋಣ ಗೈಸ್. ಈ ವ್ಲಾಗ್ ಇಷ್ಟೇ. ಅನೇಬಲ್ ಟು ಎಕ್ಸ್ಪ್ಲೇನ್. ಬೆಳಗ್ಗೆ ಏನೋ 30 ಕಿಲೋಮೀಟ್ರ್ ಬಂದೆ ಅಷ್ಟೇ. ಬಂದಾದಮೇಲೆ ಆಯ್ತಿಲ್ಲ ನನಗೆ ಏನಾಗ್ತಿದೆ ಅಂದರೆ, ಉಸಿರಾಡುವಾಗ ಹಿಂಗನ್ನುವಾಗ ಇಲ್ಲಿ ನೋಯ್ತಿದೆ, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ. ಸೊ ಗೊತ್ತಿಲ್ಲ ಅದು ಯಾಕೆ ಆಗ್ತಿದೆ ಅಂತ. ಸಿಗೋಣ ಗೈಸ್ ನಾಳೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತು ಅಷ್ಟೇ, ಕೀಪ್ ಸಪೋರ್ಟಿಂಗ್ ಗೈಸ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸುದರ್ಶನ್ ಸಂಚಾರಿ ಟೂರ್ಸ್ ಕಡೆಯಿಂದ ಇದೇ ಅಕ್ಟೋಬರ್ 19ನೇ ತಾರೀಕು ಶ್ರೀಲಂಕಾ ಗ್ರೂಪ್ ಟ್ರಿಪ್ನ ಆರ್ಗನೈಸ್ ಮಾಡಿದ್ವಿ. ಈ ಗ್ರೂಪ್ ಟ್ರಿಪ್ಪಲ್ಲಿ ನಿಮಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ಶ್ರೀಲಂಕಾದ ಪುರಾತನ ಸಾಮ್ರಾಜ್ಯಗಳು, ರಾಮಾಯಣದ ಹೆಜ್ಜೆ ಗುರುತುಗಳು, ಶ್ರೀಲಂಕಾದ ಬೌದ್ಧ ಸಂಸ್ಕೃತಿ, ಹಾಗೆಯೇ ಅತ್ಯಂತ ಸುಂದರವಾದ ಬೀಚ್ಗಳು, ಇದೆಲ್ಲದರ ಅನುಭವವನ್ನು ನೀವು ಪಡಿಬೋದು. ಆಗಸ್ಟ್ 10ನೇ ತಾರೀಕುವರೆಗೂ ಅರ್ಲಿ ಬರ್ಡ್ ಆಫರ್ಸ್ ಇರುತ್ತೆ. ಡಿಸ್ಪ್ಲೇಲಿ ಬರ್ತಿರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಬುಕಿಂಗ್ಸ್ನ ಮಾಡ್ಕೋಬೋದು. ಇನ್ನು ಐಟ್ನರಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ವೆಬ್ಸೈಟಲ್ಲಿ ಎಲ್ಲನೂ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ. ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಕೊಡ್ತಾ ಇರೋ ಪ್ರೈಸ್ಗೆ ಇಡೀ ಇಂಡಿಯಾದಲ್ಲೇ ಯಾರನ್ನೂ ಶ್ರೀಲಂಕಾ ಗ್ರೂಪ್ ಟ್ರಿಪ್ನ ಆಫರ್ ಮಾಡ್ತಿಲ್ಲ. ಇನ್ನು ಶ್ರೀಲಂಕಾನ ನಿಮಗೆಲ್ಲ ತೋರಿಸೋದಕ್ಕೆ ನಾನೇ ಖುದ್ದಾಗಿ ಬರ್ತಿದ್ದೀನಿ. ಮತ್ತಿನ್ನೇನಕ್ಕೆ ತಡ, ಬೇಗ ಬುಕಿಂಗ್ಸ್ ಮಾಡ್ಕೊಳ್ಳಿ. ಶ್ರೀಲಂಕಾದಲ್ಲಿ ಸಿಗೋಣ. ಆ್ಯಕ್ಚುಲಿ ಈ ವ್ಲಾಗು ಕಂಟಿನ್ಯೂ ವ್ಲಾಗು. ನನಗೆ 3 ದಿವಸ ಹುಷಾರಿರಲಿಲ್ಲ. ಇವತ್ತಿಗೂ ಸ್ವಲ್ಪ ಹಂಗೆ ಇದೆ. ಆದರೆ ನನಗೆ ಒಂದೇ ಹತ್ರ ತುಂಬ ದಿನ ಇರೋಕ್ಕಾಗಲ್ಲ. ಎಷ್ಟೇ ಕಷ್ಟ ಆಗಲಿ ಮುಂದೆ ಹೋಗಬೇಕು. ಇನ್ನೊಂದು 30 ಕಿಲೋಮೀಟ್ರು ಅಪ್ಪತ್ತಿದ್ರೆ ಆಮೇಲೆ ಫುಲ್ ಡೌನ್ ಸಿಗುತ್ತೆ ನಮಗೆ. ತಂಗ್ಲಂಗ್ಲ ಪಾಸ್ ಅಂತ. ನಾವು ಅದೇ ಬ್ರಿಂಗಲ್ಲಿದ್ದೀವಿ. ಅಣ್ಣ ಒಂದು ಎಗ್ ಆಮ್ಲೆಟ್ ಮಾಡೋಕ್ಕೆ ಹೇಳಿದ್ದೀನಿ. ಬ್ಯಾಗ खाना कितना रुपये मिलेगा? खाना कितना रुपये मिलेगा? हाँ क्या आगे कितना दूर पे? अच्छा, यहाँ पे मिलेगा अभी रूम से नहीं मिलेगा। कितना दूर?
यहाँ से 70 किलोमीटर. 70 ಕಿಲೋಮೀಟರ್. 70 ಕಿಲೋಮೀಟರ್ ಆದ್ಮೇಲೆ ಊಟ ಸಿಗುತ್ತಂತೆ. ನಾನು ಯಾರು ಸರಿಗೆ ತಗೊಂಡು ಹೋಗ್ಬೇಕು ತಿನ್ನೋಕ್ಕೆ. ಈ ಬ್ರೆಡ್ ಆಮ್ಲೆಟ್ ನಮ್ಗೆ ಹೊಟ್ಟೆ ತುಂಬಲ್ಲ, ಆದರೂ ಇಲ್ಲಿ ಇದೇ ಸಿಗೋದು ಬೆಳಗ್ಗೆ. ಸ್ನೇಹಿತರೆ, ನನ್ನ ಸೈಕಲ್ ಎಲ್ಲ ರೆಡಿ ಆಗಿದೆ. ಅಣ್ಣಂಗೊಂದು ಬಾಯ್ ಹೇಳೋಣ. ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊಂಡ ಪಾಪ. ನನಗೆ ಬೇಕಾದಾಗೆಲ್ಲ ಬಿಸಿನೀರೆಲ್ಲ ಕೊಡ್ತಿದ್ದ. ನೆಕ್ಸ್ಟ್ ಟೈಮ್ ಬಂದರೆ ಅಣ್ಣನ ಹತ್ರನೇ ಉಳ್ಕೊಳ್ಳಿ. ದಿಬ್ರಿಂಗ್ ಬಂದಿದ ತಕ್ಷಣ ನೀವು ಮನಾಲಿಂದ ಬಂದರೆ ಹಂಗೆ ಬರ್ತೀರಾ, ಆ ಸ್ಟ್ರೈಟ್ ರೋಡಲ್ಲಿ ಬಂದಿದ ತಕ್ಷಣ ಅಣ್ಣಂದು ಬಲ್ಗಡೆ ಇದೆ ಶಾಪು. ಬಂದ್ಬಿಟ್ಟು ಅಣ್ಣನ ಜೊತೆ ಒಳ್ಳೆ ಚೆನ್ನಾಗಿ ಮಾಡ್ತಾನೆ, ಎಲ್ಲ ತಿನ್ಕೊಂಡು ಉಣ್ಕೊಂಡು ಹೋಗಿ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾನೆ, ತಿನ್ಕೊಂಡು ಉಣ್ಕೊಂಡು ಹೋಗಿ. ನೋಡ್ತಾ ಇರ್ಬೋದು, ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆಯಲ್ಲ, ಇದನ್ನೆಲ್ಲ ಇಲ್ಲಿ ಕುರಿಗಳಿಗೆ ಸಹಾಯ ಆಗಲಿ ಅಂತ ಮಾಡಿರೋದು. ಅಲ್ಲೊಂದಿಷ್ಟು ಬೇಲಿಗಳನ್ನ ಹಾಕವ್ರೆ, ಅಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡವ್ರೆ. ಇಲ್ಲಿ ಉಳ್ಕೊಳ್ಬೋದು ಕುರಿ ಕಾಯೋರೆಲ್ಲ ಬಂದು. ನಿಮಗೆ ಈ ಥರ 4 ಅಡಿ ಎತ್ತರದಲ್ಲಿ ಒಂದು ಕಲ್ಲಿನ ಕಟ್ಟೆಯನ್ನು ಕಟ್ಟಿದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಏನಂತಂದರೆ ಇಲ್ಲಿ ಅವರು ಟಿಬೇಟಿಯನ್ ಭಾಷೆನಲ್ಲಿ ಬೌದ್ಧ ಮಂತ್ರಗಳನ್ನೆಲ್ಲ ಬರೆದು ಇಟ್ಟಿದ್ದಾರೆ. ಇನ್ನು ಈ ಕಲ್ಲುಗಳೆಲ್ಲ ಇಲ್ಲೇ ಕಾಡಲ್ಲಿ ಸಿಗುತ್ತೆ. ಈ ಕಾಡಲ್ಲಿರೋ ಕಲ್ಲುಗಳನ್ನ ತೊಗೊಂಬಂದ್ಬಿಟ್ಟು ಅವರು ತಮ್ಮ ಕೈಯಲ್ಲಿ ಶಿಲಾಶಾಸನ ಥರ ಬರೆದು ಇಲ್ಲಿ ಇಟ್ಟಿರ್ತಾರೆ. ಈ ಕಡೆ ಕಲ್ಲುಗಳ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಚೆನ್ನಾಗಿ ಕಾಣೋ ಥರ ಬರ್ತಿದ್ದಾರೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಬಣ್ಣನೂ ಬಳ್ದಿದ್ದಾರೆ, ಗೋಲ್ಡನ್ ಶೇಡ್ ಬಣ್ಣನ. ಮರುಭೂಮಿಯಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬೋರ್ವೆಲ್ಗಳನ್ನ ಹಾಕಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಸೋಲಾರ್ ಪ್ಯಾನಲ್ನ ಅಳವಡಿಸಿರ್ತಾರೆ. ಸೋಲಾರ್ ಪ್ಯಾನಲ್ ಎನರ್ಜಿಯಿಂದ, ಸೌರ ವಿದ್ಯುತ್ ಶಕ್ತಿಯಿಂದ ಇಲ್ಲಿ ನೀರನ್ನು ಮೇಲೆತ್ತಲಾಗುತ್ತೆ. ಮೇಲೆತ್ಬಿಟ್ಟು ಆ ಪೈಪ್ ಮುಖಾಂತರ ಇವರು ತುಂಬಿಕೊಂಡು ಅವ್ರವ್ರ ಹಳ್ಳಿಗಳಿಗೆ, ಇಲ್ಲಾಂದರೆ 1-2-3 ಹಾಕ್ಕೊಂಡಿರ್ತಾರಲ್ಲ ಟೆಂಟು, ಅಲ್ಲಿಗೆಲ್ಲ ನೀರು ತಗೊಂಡು ಹೋಗ್ತಾರೆ. ಇಲ್ಲಿ ಈ ಥರ ಗುಂಡಿಗಳನ್ನ ತೊಗೊಬಿಟ್ಟು ಪ್ಲಾಸ್ಟಿಕ್ನ ಬಿಸಾಕೋರೆ. ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಪ್ರೋಸೆಸ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಎಲ್ಲ ಕಡೆಗಳಲ್ಲೂ ಇದೇ ಥರ ಮಾಡಿದ್ದಾರೆ. ಇದು ಸ್ವಲ್ಪ ಪರಿಸರ ಹಾನಿ. ಆಮೇಲೆ ಲಡಾಖ್ ರೀಜನಲ್ಲಿ ಇವರು ಇಲ್ಲಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ರು, ಅಂದರೆ ಏಕ ಬಳಕೆ ಪ್ಲಾಸ್ಟಿಕ್ ಅಂತ ಕರಿತೀವಲ್ಲ, ಪ್ಲಾಸ್ಟಿಕ್ ಬ್ಯಾಗ್ಡಿ ಕವರು, ಅದೆಲ್ಲ ಬ್ಯಾನ್ ಮಾಡಿದ್ರು ಇಲ್ಲಿ ಬರುವಂಥ ಜನ ಮ್ಯಾಗಿ, ಚಿಪ್ಸು, ವಾಟ್ರ್ ಬಾಟ್ಲು ಅದರಲ್ಲೇ ಜಾಸ್ತಿ ಪೊಲ್ಯೂಷನ್ ಮಾಡ್ತಾರೆ. ಸ್ನೇಹಿತರೆ, ನಮಗೆ ಇಲ್ಲಿಂದ ಅಪ್ ಶುರುವಾಯಿತು. ನೀವು ಎಡಗಡೆಗೆ ನೋಡ್ತಿದ್ದೀರಾ, ಇದನ್ನು ದಿಬ್ರಿಂಗ್ ಪ್ಲೇನ್ಸ್ ಅಂತ ಕರೀತಾರೆ. ಇಲ್ಲಿಂದ 20 ಕಿಲೋಮೀಟ್ರ್ ನಮಗೆ ತಂಗ್ಲಾಂಗ್ಲಾ ಪಾಸ್ ಸಿಗುತ್ತೆ. ತಂಗ್ಲಾಂಗ್ಲಾನ ಪಾಸ್ ಮಾಡಿದ್ರೆ ಲಡಾಖ್ವರೆಗೂ ಫುಲ್ ಡೌನ್ ಸಿಗುತ್ತೆ. ಲುಕ್ಸ್ ಗುಡ್. ಒಳ್ಳೆ ಅಪ್ಪು, ಮಜಾ ಬರ್ತಿದೆ ಹಚ್ಚೋದಕ್ಕೆ. ತೀರಾ ಎದೆ ಮೇಲೆ ಏನಿಲ್ಲ, ಲೈಟಾಗಿದೆ. ಫೀಲಿಂಗ್ ವೆಲ್. ಸ್ನೇಹಿತರೆ, ಇನ್ನೊಂದು 6 ಕಿಲೋಮೀಟ್ರ್ ಇದೆ ತಂಗ್ಲಾಂಗ್ಲಾ. ಹಿಂಗೆ ಹೋಗಿ ಅಲ್ಲೊಂದು ಶಿಖರ ಥರ ಕಾಣಿಸ್ತಿದೆ ಮೂಲೆಯಲ್ಲಿ, ಅಲ್ಲಿಗೆ ಹೋಗ್ಬಿಟ್ರೆ ನೋಡ್ರಿ ನಾವು ತಂಗ್ಲಾಂಗ್ಲಾ ಹೋದಂಗೆ. ಅಲ್ಲಿವರೆಗೂ ಹೊಡಿಬೇಕು ಇವಾಗ ಸೈಕಲ್ನ. ಮತ್ತು ನನಗೆ ಪರವಾಗಿಲ್ಲ, ಇವತ್ತು ಓಕೆ ಹೊಡಿಬೋದು ಸೈಕಲ್ನ. ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಎಷ್ಟಂದರೆ ಅಂದಿದ ತಕ್ಷಣ ಎದೆಲ್ಲ ನೋಯ್ತಿತ್ತು ನನಗೆ. ನಾನು ಅದಕ್ಕೆ 1-2 ದಿನ ರೆಸ್ಟ್ ಮಾಡಿ, 3 ದಿನ ರೆಸ್ಟ್ ಮಾಡಿ ಇವಾಗ ಬಂದೆ. ರೆಸ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಅಣ್ಣ ಆ್ಯಕ್ಚುಲಿ ಸೈಕಲ್ ಗ್ರೂಪ್ ಟೂರ್ ಆರ್ಗನೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾನು ಅವ್ರ ಜೊತೆ ಸೇರ್ಕೊಂಡು ಆರ್ಗನೈಸ್ ಮಾಡೋಣ ಅಂತಿದ್ದೀನಿ. ನೋಡಿ, ಅಣ್ಣ ಚಾಕ್ಲೇಟ್ ಕೊಟ್ಟವ್ರೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹಾಂ ಮ್ಯಾನ್, ಥ್ಯಾಂಕ್ ಯು.
ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಲಾರಿಯವರು ಏನೋ ಅವಶ್ಯಕತೆಗೆ ಕಲ್ಲುಗಳನ್ನ ರೋಡಲ್ಲಿ ಇಟ್ಬಿಟ್ಟಿರ್ತಾರೆ, ಆಮೇಲೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಅದರಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ನೋಡ್ತಾ ಇರ್ಬೋದು ಇವ್ರ ಫ್ಯಾಮಿಲಿ ಎಲ್ಲ ನೆದರ್ಲ್ಯಾಂಡ್ಸ್ ಇಂದ ಬಂದಿದೆ. 2000. ಸೊ ವೆನ್ ಯು ಕೇಮ್ ಫಸ್ಟ್ ಇಯರ್? 2 years ago with my brother. 2 ವರ್ಷ. We liked it so much we had to take our father with us. 2 ವರ್ಷದಿಂದ ಇವ್ರ ಅಪ್ಪ ಇವರು ಮತ್ತೆ ಅವ್ರ ತಮ್ಮ ಬಂದಿದ್ರಂತೆ. ಸಖತ್ ಇಷ್ಟ ಆಗ್ಬಿಟ್ಟು ಅವ್ರ ಅಪ್ಪಂಗೆ ಕರ್ಕೊಂಡ್ ಬಂದವ್ರೆ. ಅವ್ರ ಅಪ್ಪಂಗೆ 62 ವರ್ಷ, ಅವ್ರ ಅಪ್ಪ ಬೈಕ್ ಹೊಡಿತಾರೆ ಗುರು. ಬಿಗ್ ಡ್ಯಾಡಿ 62 ಇಯರ್ಸ್. ಅವ್ರ ಅಪ್ಪನೂ ಒಂದು ಬೈಕ್ ತಗೊಂಡ್ಬಂದವ್ರೆ. ಇವರು ಒಂದು ಹಿಮಾಚಲ್ ಪ್ರದೇಶಲ್ಲಿ ಬೈಕ್ ರೆಂಟ್ ಮಾಡ್ಕೊಂಡು ಮಜ್ಜಾ ಹೊಡಿತವ್ರು ಗುರು. ಅಪ್ಪ ಮಕ್ಕಳು 3 ಜನ. ನಮ್ಮ ಅಪ್ಪನೂ ಈ ಥರ ಎಲ್ಲ ಕರ್ಕೊಂಡು ಹೋಗ್ಬೇಕು. ಏನು ಮಾಡ್ತೀರ, ನಮ್ಮ ಅಪ್ಪ ಸೈಕಲ್ ಹೊಡಿಯಲ್ಲ. All the best, man. Thank you, brother. You too. So, Respect for you. if you want to know about any road in India, Yes. I traveled across India for 2 years. Yeah. So I know so many places. Yeah. ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ವಾ ತಂಗ್ಲಾಂಗ್ಲಾಗೆ ಬಂದು ಕೆಫೆ ಹಿಮಾಂಕಲ್ಲಿ ಸ್ವಲ್ಪ ತಿನ್ಕೊಂಡು ಮುಂದೆ ಹೋಗಿದ್ವಿ. ಇವಾಗಲೂ ಅಷ್ಟೇ ಕೆಫೆ ಹಿಮಾಂಕಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಮುಂದೆ ಒಂದು 40 ಕಿಲೋಮೀಟ್ರ್ ಏನೂ ಸಿಗೋಲ್ಲ. ನಾನಿಲ್ಲಿ ಆಕ್ಸಿಜನ್ನ ಚೆಕ್ ಮಾಡಿಸ್ತಿದ್ದೀನಿ ಎಷ್ಟಿದೆ ಅಂತ. 90 ಇತ್ತು. ಸೂಪರ್ ಏನೋ ಗುಡ್. ಅಗೇನ್ ಇಟ್ಸ್ ಬಿಸಿ ಪಕೋಡ. ಹಿಮಾಂಕ್ ಕೆಫೆಗೆ ಬಂದರೆ ನೀವು ತಂಗ್ಲಾಂಗ್ಲದಲ್ಲಿರೋ ಕೆಫೆಗೆ ಪಕೋಡನಂತೂ ಟ್ರೈ ಮಾಡಲೇಬೇಕು. ತಂಗ್ಲಾಂಗ್ಲ ಇವತ್ತು ಫುಲ್ ಕ್ಲಿಯರ್ ಇದೆ, ಚೆನ್ನಾಗಿದೆ. ಇಲ್ಲಿ ಟಾಯ್ಲೆಟ್ಸ್ ಇರುತ್ತೆ, ಯಾರಾದರೂ ಬಂದರೆ ಟಾಯ್ಲೆಟ್ನ ಯೂಸ್ ಮಾಡ್ಕೋಬೋದು. ಫ್ರೀ ಆಕ್ಸಿಜನ್ ಸಪೋರ್ಟ್ ಇರುತ್ತೆ, ಅದನ್ನು ತೊಗೋಬೋದು. ಇಲ್ಲಿಂದ ಮುಂದಕ್ಕೆ ಫುಲ್ ಡೌನ್ ಹಿಲ್ ಇದೆ ಫ್ರೆಂಡ್ಸ್. ಬನ್ನಿ ಮಜಾ ಮಾಡೋಣ. ಡೌನ್ ಹಿಲ್ ಅಂದರೆ ಒಂಥರ ಹೆಂಗಪ್ಪ ಅಂತಂದರೆ ಗಾಳೀಲಿ ತೇಲ್ಕೊಂಡು ಹೋಗೋದರ ಫೀಲು. ಮಜಾ ಬರುತ್ತೆ, ಮಜಾ ಮಾಡೋಣ. ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ತಾಂಗ್ಲಾಂಗ್ಲೆಯಿಂದ ನೀವು ಕೆಳಗೆ ಬಂದರೆ ಈ ಥರ ಸ್ನೋ ಎಲ್ಲ ಸಿಗುತ್ತೆ ನಿಮಗೆ. ಸ್ನೋ ಅಂತೂ ಸಖತ್ ಖರಾಬಾಗಿದೆ, ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಈ ಕಲ್ಲಿನ ಗುಡ್ಡನೆಲ್ಲ ಕಡಿದ್ಬಿಟ್ಟು ರಸ್ತೆ ಮಾಡಿರೋದ್ರಿಂದ ಅಲ್ಲೆಲ್ಲ ಓಲ್ಗಳೆಲ್ಲ ಕಾಣುತ್ತೆ ನಿಮಗೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಓಲು, ಈ ಕಲ್ಲಿನ ಗುಡ್ಡವನ್ನು ಕಟ್ ಮಾಡಿ ರಸ್ತೆ ಮಾಡೋರೆ. ರಸ್ತೆ ಅಷ್ಟೊಂದು ಸರಿ ಇಲ್ಲ. ಯಾಕಿಲ್ಲ ಅಷ್ಟೊಂದು ಸರಿ ಇರಲ್ಲ ಅಂದರೆ, ಏನು ಸ್ನೋಯಿಂದ ಬರೋ ನೀರು ರಸ್ತೆ ಮೇಲೆ ಹರಿಯುತ್ತೆ. ರಸ್ತೆ ಮೇಲೆ ಹರಿಯೋದ್ರಿಂದ ರಸ್ತೆ ಪದೇ ಡ್ಯಾಮೇಜ್ ಆಗುತ್ತೆ. ಲಿಟ್ರಲಿ ಇದು ನೋಡಿದ್ರೆ ಭಯ ಆಗುತ್ತೆ ಗುರು. ಹೆಂಗಿದೆ ನೋಡಿ, ಇದನ್ನು ನೋಡಿದ್ರೆ ಅನಿಸುತ್ತೆ ನನಗೆ ಯಾವಾಗ ಬಿದ್ದೋಗ್ಬಿಡುತ್ತೋ ಇದು ಅಂತ. ಖರಾಬ್ ರಸ್ತೆ. ಅಲ್ಲಿ ನೋಡಿ JCB ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರ ಅಕ್ಕಪಕ್ಕ ಇನ್ನೊಬ್ಬರನ್ನ ಸೇಫ್ಟಿಗೆ ತೋರಿಸೋದಕ್ಕೆ, ಅಂದರೆ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ. ಸಖತ್ ಡೇಂಜರ್ ಅನ್ನಿಸ್ತು ನನಗೆ. ಎಲ್ಲ ರಸ್ತೆ ಕೆದರ್ತಾವ್ರೆ. ನಾನು ಆ ಕಡೆಯಿಂದನೇ ಬಂದೆ, ಆದರೆ ನಂಗೆ ಸಡನ್ನಾಗಿ ಒಂದೇ ಸಲ ಬಕೆಟ್ ನನ್ನ ಮೈ ಮೇಲೆ ಬಂದಂಗೆ ಆಯಿತು. ಅವ್ರು ಯಾರನ್ನಾದ್ರೂ ಒಬ್ರು ಇಟ್ಕೊಂಡು ಕೆಲಸ ಮಾಡಬೇಕು. ಇನ್ನು ನೋಡ್ತಾ ಇದ್ದರೆ ರಸ್ತೆ ತುಂಬ ಹದಗೆಟ್ಟಿದೆ. ಮುಂದೆನೂ ಅಷ್ಟೇ ಸಖತ್ ಹದಗೆಟ್ಟಿದೆ. ಇಲ್ಲಿ ಸೈಕ್ಲಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂತಂದರೆ ನನ್ನ ಟೈರ್ 32 mm ಅಷ್ಟೇ ಇದೆ. ಅಂದರೆ ಇದ್ರ ಅಗಲ 42 mm ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಗಲ ಬರುತ್ತೆ. ಅದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಇಲ್ಲೊಂದು ಸ್ಮಾರಕನ ನೋಡ್ತಿರ್ಬೋದು. ಈ ಸ್ಮಾರಕನ 21 ಮಾರ್ಚ್ 1997ರಂದು ಸಮ್ಮರ್ ಸ್ನೋ, ಅಂದರೆ ಬೇಸಿಗೆಯ ಸಮಯದ ಸ್ನೋ ಕ್ಲಿಯರೆನ್ಸ್ ಮಾಡುವಾಗ ಹುತಾತ್ಮರಾದಂತಹ ದಮರ್ ಬಹದ್ದೂರ್ ಅನ್ನೋರ ಹೆಸರಿಗೆ
ಈ ಸ್ಮಾರಕನ ಮಾಡಿದ್ದಾರೆ. ನೀವು ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಈ ಥರದ್ದು ತುಂಬ ಸ್ಮಾರಕಗಳು ಸಿಗುತ್ತೆ. ನಾನಂತೂ ಎಲ್ಲ ಸ್ಮಾರಕಗಳನ್ನ ನೋಡಿ ನನಗೆ ಸಖತ್ ಬೇಜಾರು ಆಗುತ್ತೆ, ಜೊತೆಗೆ ನಾನು ಅದ್ರ ಗೌರವ ಸಮರ್ಪಣೆನೂ ಮಾಡ್ತೀನಿ. ನೀವು ಅಷ್ಟೇ ದಾರಿಲಿ ಉದ್ದಕ್ಕೆ ಹೋಗೋಕ್ಕಿಂತ ಈ ಥರದ್ದನ್ನೆಲ್ಲ ನಾವು ಆ್ಯಕ್ಚುಲಿ ಗೌರವಿಸ್ಬೇಕು. ಯಾಕಂತಂದರೆ ಅವರು ನಮಗೋಸ್ಕರ, ನಮ್ಮ ದೇಶದ ರಕ್ಷಣೆಗೋಸ್ಕರ ಅವ್ರ ಪ್ರಾಣನ ತ್ಯಾಗ ಮಾಡಿದ್ದಾರೆ. ಮಳೆ ಶುರುವಾಯಿತು, ಜೋರಾಗಿ ಬರ್ತಿದೆ ನೋಡಿ, ಎಲ್ಲ ನೆಂದೋಗ್ಬಿಟ್ಟಿದೆ. ಅದರಲ್ಲೇ ಸೈಕಲ್ ಹೊಡಿತಿದ್ದೀನಿ. ನನಗೇನಂದರೆ ಮೊನ್ನೆ ನಂದಿತ್ತಲ್ಲ ಆವತ್ತು ಇದನ್ನು ಮಾಡ್ಬೇಕಾರೆ, ಕುರಿ ಕಾಯ್ಬೇಕಾರೆ ಹಂಗೆ ನನ್ನ ಜಾಕೆಟ್ ನೆಂದ್ಬಿಟ್ರೆ ಸತ್ತೇ ಅವತ್ತು ನಾನು. ಹಾಗಾಗಿ ನಾನು ಜಾಕೆಟ್ ನೆನೆದೇ ಇರೋ ಥರ ಇದೆಲ್ಲ ರೈನ್ಕೋಟ್ ಹಾಕೊಂಡಿದ್ದೀನಿ, ಪರವಾಗಿಲ್ಲ. ಜೊತೆಗೆ ಈ ಹ್ಯಾಂಡ್ ಗ್ಲೌಸ್ಗಳು ಕೂಡ ನೆನಿಬಾರ್ದು. ಈ ಹ್ಯಾಂಡ್ ಗ್ಲೌಸು ಡಿಕಾತ್ಲನಲ್ಲಿ ತಗೊಂಡಿದ್ದೆ, ಅಷ್ಟೊಂದು ಏನು ರೆಸಿಸ್ಟೆನ್ಸೇ ಇಲ್ಲಪ್ಪ ಇವಕ್ಕೆ. ಒಳಗೆ ಹಾಕ್ಕೊಂಡ್ಮೇಲೂ ಶೀತ ಆಗ್ತಿದೆ. ಶೀತ ಆಗಬಾರ್ದು ಆ್ಯಕ್ಚುಲಿ ಹಾಕ್ಕೊಂಡ್ಮೇಲೆ. ಸ್ನೇಹಿತರೆ, ಎಂಥ ಮಳೆ ಗೊತ್ತಾ ಯಪ್ಪ. ಸದ್ಯ ನಾನು ನೆನಿಲಿಲ್ಲ ಅಷ್ಟೇ, ಕ್ಲೀನಾಗೆಲ್ಲ ಪ್ಯಾಕ್ ಮಾಡ್ಕೊಂಬಂದೆ. ನಾನಿವಾಗ ರೂಮ್ಸೆ ಅನ್ನೋ ಒಂದು ಊರಲ್ಲಿದ್ದೀನಿ. ಈ ರೂಮ್ಸೆನಲ್ಲಿ ಊಟ ಮಾಡಬೇಕು, ಹೊಟ್ಟೆ ಸಖತ್ ಹಸ್ತಿದೆ. ಏನಾದರೂ ಊಟ ಮಾಡಿಬಿಟ್ಟು ಇಲ್ಲಿಂದ ಮುಂದೋಗೋಣ. ಇದನ್ನು ಕರಿತೀವಿ ನಾವು ಮೊಟ್ಟೆ ಪರೋಟ ಅಂತ. ಚಪಾತಿ ಮೇಲೆ ಮೊಟ್ಟೆ ಹಾಕಿ ಕೊಟ್ಟರೆ ಅದೇ ಮೊಟ್ಟೆ ಪರೋಟ. ಅವ್ರು ಯಾರಿಗೋಸ್ಕರನೋ ಮಿಸ್ ಆಗಿ ಒಂದು ಟೀ ಎಕ್ಸ್ಟ್ರಾ ಮಾಡಿದ್ರಂತೆ, ಅದಕ್ಕೆ ಕುಡಿತೀರಾ ಅಂದರು. ತಗೊಂಬನ್ನಿ ಕುಡಿಯೋಣ ಅಂತೇಳಿ ಇಸ್ಕೊಂಡಿದ್ದೀನಿ. ಫಸ್ಟು ಟೀ ಕುಡಿದ್ಬಿಡ್ತೀನಿ. ಒಂದು ಮೊಟ್ಟೆ ಪರೋಟಾಗೆ 2 ಮೊಟ್ಟೆ ಹಾಕಿರ್ತಾರೆ, ಅದಕ್ಕೆ 80 ರೂಪಾಯಿ ತೊಗೋತಾರೆ. ಒಂದು ಟೀಗೆ 30 ರೂಪಾಯಿ ತೊಗೋತಾರೆ. 110 ರೂಪಾಯಿ ಆಯಿತು. ಲೈಟಾಗಿ ತಿನ್ಕೊಂಡೆ ರಾತ್ರಿ ಎಲ್ಲಾದರೂ ಒಂದು ಕಡೆ ಚೆನ್ನಾಗಿ ತಿನ್ಕೊಳ್ಳೋಣ ಅಂತ. ಬೆಲ್ಸಿ ಇಲ್ಲೇನು ಅಷ್ಟೊಂದು ಫುಡ್ ಆಪ್ಷನ್ಸ್ ಇರಲಿಲ್ಲ, ಹಾಗಾಗಿ. ರೂಮ್ಸೆ ಊರು ತುಂಬ ಚೆನ್ನಾಗಿದೆ. ಇಲ್ಲಿ ಈ ಥರದ ಮಣ್ಣಿನ ರಚನೆಗಳು ಕಾಣುತ್ತೆ. ನಾವು ಹಿಂಗೆ ರಸ್ತೆನಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ಕಂದಕಗಳ ಥರ ಕಾಣುತ್ತೆ. ಇದೆಲ್ಲ ನೋಡಿ ಹೆಂಗಿದೆ ಮಣ್ಣು, ಸ್ವಲ್ಪ ಗಟ್ಟಿ ಇದೆ, ಮಿಕ್ಕಿದೆಲ್ಲ ಹಿಂಗೆ ಮುಟ್ರೆ ಪುಡಿಯಾಗಿ ಹೋಗ್ಬಿಡುತ್ತೆ, ಆ ಥರ ಇದೆ ಮಣ್ಣು. ಇನ್ನು ರೂಮ್ಸೇನಲ್ಲಿ ನಿಮಗೆ ಹೋಮ್ ಸ್ಟೇಗಳು, ನೆಟ್ವರ್ಕು ಎಲ್ಲ ಸಿಗುತ್ತೆ. ನಿಮ್ಮ ಹತ್ರ ಟೆಂಟ್ ಇದ್ದರೆ ಇಲ್ಲಿ ಕ್ಯಾಂಪಿಂಗಿಗೆ ಕೂಡ ಪ್ಲೇಸ್ ಇದೆ. ಅಲ್ಲಿಂದ 1 ಕಿಲೋಮೀಟ್ರ್ ಕೂಡ ದೂರ ಇಲ್ಲ ಮತ್ತೊಂದು ನಮ್ಗೆ ಊರು ಸಿಕ್ತು, ಸಸೋಮ ಅಂತ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಬುದ್ಧಿ ಸ್ತೂಪಗಳಿದೆ, ಹಳೆ ಮನೆಗಳಿದೆ. ಊರು ಮಾತ್ರ ನೋಡಿ ಸಕ್ಕತ್ತಾಗಿದೆ. ಇವೆಲ್ಲ ಎಷ್ಟೊಂದು ಹಳೆ ಸ್ತೂಪಗಳು ನೋಡಿ. ವಾವ್, ಊರು ಹೆಂಗಿದೆ, ಊರು ಪಕ್ಕ ಅಲ್ಲಿ ನೋಡಿ ನೇಚರ್ ಹೆಂಗಿದೆ, ಅದ್ಭುತ. ದಾರಿಯುದ್ದಕ್ಕೂ ನಮಗೆ ತುಂಬ ಸುಂದರವಾದಂಥ ಹಳ್ಳಿಗಳು ಕಾಣಸಿಗುತ್ತೆ. ಈ ಊರ ಹೆಸರು ಗಯಾ ಅಂತ. ಈ ಊರಲ್ಲಿ ಫುಲ್ಲು ಪ್ಲಾಸ್ಟಿಕ್ ಫ್ರೀ ಮತ್ತು ವುಮೆನ್ ಎಂಪವರ್ಮೆಂಟ್ ಜಾಸ್ತಿ ಇರುವಂತಹ ಊರಿದು. ನಿಮ್ಮ ಎದುರುಗಡೆ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಚಿಕ್ಕ ಬೆಟ್ಟ ಇದೆಯಲ್ಲ, ಅದು ಆ್ಯಕ್ಚುಲಿ ಒಂದು ಮಾನೆಸ್ಟ್ರಿ ಇದೆ. ಇಲ್ಲಿ ಯಾವುದೂ ತೂಗು ಸೇತುವೆನೇ ಇಲ್ಲ, ಅದನ್ನು ದಾಟಕ್ಕೆ ತುಂಬ ದೂರದಿಂದ ಬರಬೇಕಾಗತ್ತೆ. ಕರೆಕ್ಟಾಗಿ ಒಂದು 5 ಇಲ್ಲ 6 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಿದ್ದೀನಿ. ಬಿಟ್ಟರೆ ಜೋರಾಗಿ ಹೋಗುತ್ತೆ 30 ಕಿಲೋಮೀಟ್ರ್ ಸ್ಪೀಡಲ್ಲಿ. ನನಗೆ ಈ ಪ್ರದೇಶನ ಬಿಟ್ಟು ಜೋರಾಗಿ ಹೋಗೋಕ್ಕೆ ಮನಸ್ಸೇ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅಲ್ಲಿ ನೋಡಿ ಎದುರುಗಡೆ ಬೆಟ್ಟ ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಯಪ್ಪ ಅದ್ಭುತ. ಇದು ಗಯಾ ಅನ್ನೋ ಊರಲ್ಲಿರುವಂತಹ ಒಂದು ಸೌಂದರ್ಯ ಗುರು, ಹೆಂಗಿದೆ ಲಿಟ್ರಲಿ. ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಿರೋ ಬಣ್ಣಗಳನ್ನ ನೋಡಿ, ಎಷ್ಟೊಂದು ಬಣ್ಣಗಳು ಕಾಣಿಸ್ತಿದೆಯಲ್ವ, ರೆಡ್ಡು, ಗ್ರೀನು, ಸಖತ್ತಾಗಿದೆ ಅಮ್ಮ, ಅದ್ಭುತ ಅದ್ಭುತ. ಡ್ರೋನ್ ಒಂದು ಆರಿಸ್ಬಿಟ್ರೆ ಬೆಂಕಿ ಬಿರುಗಾಳಿ ಥರ ಬರುತ್ತೆ ರೀ. ಸ್ನೇಹಿತರೆ, ಈ ಪ್ರಪಂಚ ಇಷ್ಟೊಂದು ಸುಂದರವಾಗಿ ಕಾಣೋದಕ್ಕೆ, ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಎಷ್ಟು ಸುಂದರವಾಗಿ ಕಾಣಿಸ್ತಿದೆಯಲ್ಲ ನಿಮಗೆ, ಅದಕ್ಕೆ ಈ ಕಲ್ಲು ಕಾರಣ ನೋಡಿ.
ಹಾಂ, ಈ ಒಂದು ಕಲ್ಲಿಂದ ನಿಮಗೆ ಈ ಪ್ರಪಂಚ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ. ಈ ನೋಡೋಕ್ಕೆ ನಮ್ಮ ಮೇಘಲಹಳ್ಳಿ ಗುಡ್ಡದ ಮೈನ್ಸ್ ಇದ್ದಂಗಿದೆ, ಆದರೆ ಇದ್ರ ಬಗ್ಗೆ ವರ್ಣಿಸೋದಕ್ಕೆ ಪದಗಳೇ ಸಾಲದು ಸ್ನೇಹಿತರೆ. ನೋಡಿ ಹೆಂಗಿದೆ, ಎಂಥ ಕ್ರಿಯೇಷನ್ ಗೊತ್ತಾ ಇದು. ಯಪ್ಪ, ಗ್ರೇಟೆಸ್ಟ್ ಕ್ರಿಯೇಷನ್ ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ. ಪ್ರಪಂಚದಲ್ಲಿ ಎಲ್ಲೆಲ್ಲ ಸುತ್ತಬಿಟ್ಟಿದ್ದೀನಿ, ಒಂದು 8-9 ದೇಶವ, ಆದರೆ ಈ ಥರದ್ದೊಂದು ರಸ್ತೆ ಸಾಧ್ಯನೇ ಇಲ್ಲ ಬಿಡಿ. ಏನು ಅದ್ಭುತವಾಗಿದೆ ಗೊತ್ತಾ. ಯಪ್ಪ ಬಿಡಿ, ನೀವು ಇಲ್ಲಿಗೆ ಬರಬೇಕು. ನೆಕ್ಸ್ಟ್ ನಾನು ಗ್ರೂಪ್ ಟ್ರಿಪ್ ಆರ್ಗನೈಸ್ ಮಾಡ್ತೀನಿ. ನೀವು ಸೈಕಲ್ ಓಡಿಸ್ಕೊಂಡು ಹೋಗ್ತಿರ್ತೀರ, ಮೇಲ್ಗಡೆಯಿಂದ ಡ್ರೋನ್ ಇರುತ್ತೆ, ಒಳ್ಳೆ DSLR ಫೋಟೋಸ್ ಇರುತ್ತೆ. ಅದೆಲ್ಲ ನೆನೆಸ್ಕೊಂಡ್ರೆ ನೋಡಿ, ಇಲ್ಲಿ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಾ ಇದ್ರದ್ದು ಪದರ. ಇಲ್ಲಿ ನೋಡಿ, ಇಲ್ಲೇ ಇದು ಫುಲ್ ರೆಡ್ ಇದೆಯಾ, ಅಲ್ಲ ನೋಡಿ ಬೇರೆ ಮಣ್ಣು ಕಲರ್ ಚೇಂಜ್ ಆಗಿದೆ. ಅದಕ್ಕೇ ಈ ಪ್ರಪಂಚ ನಮಗೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ. ಇದು ಬೇರೆ ಪ್ರಪಂಚ, ಇದು ಒಂದು ಭೂಮಿಯಲ್ಲ, ಇದು ಬೇರೆ ಯಾವುದೋ ಗ್ರಹ ಅನ್ನಿಸ್ತಿದೆ ನನಗೆ. ಮನೇಲಿ ಕೆಲಸ ಇದ್ದದಿರಲಿ, ಲಡಾಖ್ ಟ್ರಿಪ್ ಬನ್ನಿ. ಲಡಾಖಲ್ಲಿ ರುಮ್ಸೆಯಿಂದ ಉಪ್ಸಿಗೆ ಹೋಗೋ 25 ಕಿಲೋಮೀಟ್ರ್ ರಸ್ತೆ ಇದು. ಈ ರಸ್ತೆನ ಮಾತ್ರ ನೀವು ಮಿಸ್ ಮಾಡೋಂಗೇ ಇಲ್ಲ. ಸೀರಿಯಸ್ಲಿ ನನಗೆ ನನ್ನಲ್ಲಿರೋ ಖುಷಿನ ನನಗೆ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಿದೆ, ಹಾಡು ಹೇಳಬೇಕು ಅನ್ನಿಸ್ತಿದೆ. ಎಷ್ಟು ಸಕ್ಕತ್ತಾಗಿದೆ ಈ ಪ್ರದೇಶ ಸೀರಿಯಸ್ಲಿ. ನೋಡಿ, ಇದು ರಸ್ತೆ, ಎಡಗಡೆ ಗುಡ್ಡ, ಬಲಗಡೆ ನದಿ, ಅದ್ರ ಪಕ್ಕದಲ್ಲಿ ಒಂದಿಷ್ಟು ಮಣ್ಣು, ಅಲ್ಲಿ ವ್ಯವಸಾಯ, ಅದ್ರ ಪಕ್ಕದಲ್ಲಿ ಗುಡ್ಡ. ಎಂಥ ಅದ್ಭುತವಾದ ಸ್ಥಳ ಇದು. ಹಾಂ, ರುಮ್ಸೆಯಿಂದ ಉಪ್ಸಿ ನೆನ್ಪಿಟ್ಕೊಳ್ಳಿ. ಇದನ್ನು ಮಾತ್ರ ಮಿಸ್ಸೇ ಮಾಡೋಂಗಿಲ್ಲ ನೀವು. ಇಲ್ಲ ಬೆಳಗ್ಗೆ ಟೈಮಲ್ಲಿ ಬರಬೇಕು, ಇಲ್ಲ ಸಂಜೆ ಟೈಮಲ್ಲಿ ಬರಬೇಕು. ಆವಾಗ ಮಾತ್ರ ನಿಮಗೆ ಈ ಥರದ್ದು ಶೇಡ್ಸ್ ಎಲ್ಲ ಕಾಣೋಕ್ಕೆ ಸಾಧ್ಯ. ಮಧ್ಯಾಹ್ನ ಮಠ ಬಿಸಿಲಲ್ಲಿ ಬಂದರೆ ಈ ಥರ ಶೇಡ್ಸ್ ಎಲ್ಲ ಕಾಣಲ್ಲ. ಸ್ನೇಹಿತರೆ ನೋಡಿ, ಇದು ಉಪ್ಸಿ ಬ್ರಿಡ್ಜ್.
ಈ ಉಪ್ಶಿ ಬ್ರಿಡ್ಜ್ ಏನಿದೆ ಇದು ತುಂಬ ಮುಖ್ಯ. ಯಾಕಂತಂದರೆ ಹಿಮಾಚಲ್ ಪ್ರದೇಶನ ಲಡಾಖ್ ಕನೆಕ್ಟ್ ಮಾಡೋದಕ್ಕೆ ಈ ಬ್ರಿಡ್ಜ್ ತುಂಬ ಅವಶ್ಯಕ. ಇಲ್ಲಿ ಏನಾದರೂ ನೀರಿಂದ ಏನಾದರೂ ಹೆಚ್ಚು ಕಡಿಮೆ ಬ್ರಿಡ್ಜಿಗೆ ಏನಾದರೂ ಆದರೆ ಎಂಟೈರ್ ಟ್ರಾನ್ಸ್ಪೋರ್ಟೇಷನ್ ಬಂದಾಗ ಹೋಗುತ್ತೆ ಹಿಮಾಚಲ್ ಪ್ರದೇಶದಿಂದ. ಸ್ನೇಹಿತರೆ, ತುಂಬ ದಿವಸ ಆಗಿತ್ತು 100 ಕಿಲೋಮೀಟರ್ ರೈಡ್ ಮಾಡಿ. ಅದಕ್ಕೆ ಇವತ್ತೊಂದು 100 ಕಿಲೋಮೀಟರ್ ರೈಡ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಇನ್ನೂ ಇಲ್ಲಿ ಯಾವ್ದಾದ್ರು ರೂಮ್ ಹುಡ್ಕೆ ಮಲ್ಕೋಬೇಕು. ಈ ಊರ ಹೆಸರು ಕರು ಅಂತ. ನನಗೆ ನಗರಗಳನ್ನ ನೋಡಿದ್ರೇ ಆಗಿ ಬರ್ತಿಲ್ಲ. ಫುಲ್ ಸಿಟಿ ಇದು, ಜಾಸ್ತಿ ಗಾಡಿಗಳು ನಿಂತಿದೆ, ಲಾರಿಗಳು ಓಡಾಡ್ತಿದೆ. ಇದೊಂಥರ ಅನ್ನಿಸಿದೆಯಪ್ಪ ನನಗೆ. ಕಾಡಲ್ಲೇ ಚೆನ್ನಾಗಿತ್ತು. ಲೇ ಇನ್ನೊಂದು ಇಲ್ಲಿಂದ 30 ಕಿಲೋಮೀಟ್ರೂ ಇಲ್ಲ, ಫುಲ್ ಹತ್ತಿರ ಇದೀವಿ ಲೇಗೆ. ಗುರು, ಇಲ್ಲೇ ಒಂದು ಹೋಟ್ಲಿಗೆ ಬಂದೆ. ಇವ್ರ ಹತ್ರ ಉಳ್ಕೊಳ್ಳೋಕೆ ಜಾಗನೂ ಇದೆಯಂತೆ. 300 ರೂಪಾಯಿ ರೂಮ್ಗೆ, ಅಂದರೆ ಕೈಂಡ್ ಆಫ್ ಹಾಸ್ಟೆಲ್ ಬೆಡ್ ಥರ. ಮತ್ತು ಊಟಕ್ಕೆ 300 ರೂಪಾಯಿ. ಇದಕ್ಕೆ 300 ರೂಪಾಯಿ ಗುರು ಊಟಕ್ಕೆ. ರೊಟ್ಟಿ, ಚಿಕನ್, ದಾಲ್ ಎಲ್ಲ ಕೊಟ್ಟವ್ರೆ. ಸ್ನೇಹಿತರೆ, ನಾನು ಇಲ್ಲೇ ಉಳ್ಕೊಂಡಿದ್ದು. ಇದಕ್ಕೆ 300 ರೂಪಾಯಿ ತೊಗೊಂಡ್ರು. ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಹಂಚ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ